ಆತ್ಮೀಯ ಕಾರ್ಯಕರ್ತಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ತಂದಿರೋ ವಿಷಯ ಕಾಲಗಣನೆ. ಕ್ರಿಸ್ತ ಪೂರ್ವದಿಂದ ಇಲ್ಲಿಯವರೆಗೆ ಇತಿಹಾಸಗಳಲ್ಲಿ ನಡೆದು ಬಂದ ಪ್ರಮುಖ ಕಾಲಗಣನೆಗಳನ್ನು ಸಂಗ್ರಹಿಸಿಕೊಂಡು ನಿಮಗೆ ತಂದಿದ್ದೇನೆ. ನೋಡ್ಕೊಂಡು ಬರುವ ಸಿರೂರು ಮತ್ತು ಪೇರೂರು ಯಾವ ಕಾಲದ ಆಡಳಿತ ಘಟಕಗಳು? ತಂಜಾವೂರಿನ ಚೋಳರು. ಯಾರ ಕಾಲದಲ್ಲಿ ಬ್ರಾಹ್ಮಣರ ನೆಲೆಗಳನ್ನು ಚತುರ್ವೇದ ಮಂಗಳಂಗಳು ಎಂದು ತಿಳಿಸಲಾಯಿತು? ಚೋಳರು. ಚೋಳರ ಪ್ರಾರಂಭಿಕ ರಾಜಧಾನಿ ತಂಜಾವೂರು. ದೇವದಾಸಿ ಪದ್ಧತಿ ಅತಿ ಹೆಚ್ಚು ಜನಪ್ರಿಯವಾಗಿದ್ದು ಯಾರ ಕಾಲದಲ್ಲಿ? ಚೋಳರ ಕಾಲದಲ್ಲಿ. ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದವರು 1ನೇ ರಾಜರಾಜ ಚೋಳ. ಚೋಳರ ಕಾಲವು ಹೆಚ್ಚು ಪ್ರಸಿದ್ಧಿಯಾಗಿದ್ದು ಗ್ರಾಮ ಸಭೆಗಳಿಗೆ. ಗಂಗೈಕೊಂಡ ಚೋಳಪುರಂ ರಾಜಧಾನಿ ನಿರ್ಮಿಸಿದವ ಯಾರು? 1ನೇ ರಾಜೇಂದ್ರ ಚೋಳ. ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡ ಚೋಳರ ದೊರೆ 1ನೇ ರಾಜೇಂದ್ರ ಚೋಳ. ಅತ್ಯುತ್ತಮ ನೌಕಾದಳಕ್ಕೆ ಹೆಸರುವಾಸಿಯಾಗಿದ್ದ ದಕ್ಷಿಣ ಭಾರತದ ಸಾಮ್ರಾಜ್ಯ ಚೋಳ ಸಾಮ್ರಾಜ್ಯ. ತಸ್ವೀರ್ ಖಾನ್ ಎಂಬ ಕಲಾತ್ಮಕ ಸ್ಟುಡಿಯೋವನ್ನು ನಿರ್ಮಿಸಿದವನು ಅಕ್ಬರ್. ಆರಾಮ್ಬಾಗ್ ಉದ್ಯಾನವನ ನಿರ್ಮಿಸಿದವರು ಬಾಬರ್. ಸಂಗೀತ ಮತ್ತು ನೃತ್ಯವನ್ನು ನಿಷೇಧಿಸಿದವರು ಔರಂಗಜೇಬ್. ಹುಮಾಯೂನ್ ಸಮಾಧಿ ನಿರ್ಮಿಸಿದವರು ಹಾಜಿ ಬೇಗಂ. ಹುಮಾಯೂನ್ ಸಮಾಧಿ ವಾಸ್ತುಶಿಲ್ಪಿ ಮಿರ್ಜಾ ಫಿಯಾತ್. ಹಳದಿಘಾಟ್ ಕದನದಲ್ಲಿ ಅಕ್ಬರ್ನ ಮುಖಂಡ ಮಾನ್ ಸಿಂಗ್. ಹಳದಿಘಾಟ್ ಕದನ ನಡೆದಿದ್ದು 1576. ಅಕ್ಬರ್ನ ಸರ್ಕಾರಿ ಸ್ಥಾನ ಆಗ್ರಾ ಆಗಿತ್ತು. ಭಕ್ತಿ ಚಳುವಳಿಯಲ್ಲಿ ಶೈವ ಧರ್ಮ ಎಂದು ಕರೆಯುವುದು ಯಾರನ್ನ? ನಯನಾರರನ್ನು. ವೈಷ್ಣವ ಧರ್ಮ ಆಳವಾರರು, ಇವರು ವಿಷ್ಣು ಆರಾಧಕರು. ಡಾಟಾ ಗಾಂಜ್ ಬಕ್ಷ್ ಎಂದು ಜನಪ್ರಿಯರಾದವರು ಅಲ್ ಹುಜ್ವಾರಿ. ಯಾವ ಬಹುಮನಿ ರಾಜನು ಹಿಂದೂಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಡಳಿತ ಸೇರಿಸಿದನು? ಫಿರೋಜ್ ಶಹಾ. ಯಾವ ಬಹುಮನಿ ಸುಲ್ತಾನನಿಗೆ ವಾಲಿ ಸಂತ ಎಂದು ಕರೆಯುತ್ತಿದ್ದರು? ಅಹಮದ್ ಶಹಾ. ಗುಲ್ಬರ್ಗದಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸಿದವನು ಅಹಮದ್ ಶಹಾ. ಹರಿದಾಸ ಚಳವಳಿಯ ಸ್ಥಾಪಕರು ಮಧ್ವಾಚಾರ್ಯ. ಉಡುಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಆಮದು ಮಾಡಿಕೊಳ್ಳುವ ಏಕೈಕ ದೊಡ್ಡ ವಸ್ತು ಕುದುರೆಗಳು. ಟ್ರೀ ಆಫ್ ಲಿಬರ್ಟಿ 1794. ಟಿಪ್ಪು ಸುಲ್ತಾನ. ಹೈದರಾಲಿ ಮಿಲಿಟರಿ ಕಮಾಂಡರ್ ಆಗಿದ್ದು ಯಾವಾಗ ಅಂದರೆ 1761ರಲ್ಲಿ ಆಡಳಿತಗಾರನಾಗಿದ್ದಾಗ. ಬ್ರಿಟಿಷರಿಗೆ ಕೊಹಿನೂರು ವಜ್ರವನ್ನು ದಾನವಾಗಿ ನೀಡಿದ ರಾಜ ದುಲೀಪ್ ಸಿಂಗ್. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತದ ಅಂತ್ಯವಾದ ವರ್ಷ 1858. ಬ್ರಿಟಿಷರು ಭಾರತದಲ್ಲಿ ಸ್ಥಾಪನೆ ಮಾಡಿದ ಮೊದಲ ಕೋಟೆ ಸೇಂಟ್ ಜಾರ್ಜ್ ಕೋಟೆ. ಬ್ರಿಟಿಷರು ಮೊದಲು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ ಸ್ಥಳ ಸೂರತ್, ಜಹಾಂಗೀರ್ನ ಆಳ್ವಿಕೆಯಲ್ಲಿ. ಭಾರತದ ಮೊದಲ ಅಂಚೆ ಕಚೇರಿ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಮಾಡಿದ್ದು ಕೋಲ್ಕತ್ತಾದಲ್ಲಿ 1764. ಹಾರ್ಟಂಗ್ ಸಮಿತಿ ಸಂಬಂಧಿಸಿರುವುದು ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ. ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ಬೇಸಿಗೆ ರಾಜಧಾನಿ ಶಿಮ್ಲಾ. ಬಟ್ಲರ್ ಸಮಿತಿ ಸಂಬಂಧಿಸಿರುವುದು ಸ್ಥಳೀಯ ರಾಜ್ಯಗಳ ಮತ್ತು ಪರಮೋಚ್ಚ ಅಧಿಕಾರ ನಡುವಿನ ಸಂಬಂಧದ ತನಿಖೆಗೆ. ಮಹಾಭಾರತವನ್ನು ನಾಟಕ ರೂಪದಲ್ಲಿ ನಿರ್ದೇಶಿಸಿದ ಬ್ರಿಟಿಷ್ ನಿರ್ದೇಶಕ ಪೀಟರ್ ಬ್ರಾಕ್. ದ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪಿಸಿದವರು ವಿಲಿಯಂ ಜೋನ್ಸ್ 1784. ಬ್ರಿಟಿಷರು ಮತ್ತು ಫ್ರೆಂಚರು ಭಾರತದಲ್ಲಿ ಯಾವ ಅವಧಿಯಲ್ಲಿ ಯುದ್ಧ ಮಾಡಿದರು? 18ನೇ ಶತಮಾನದಲ್ಲಿ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆ ಅಂತ್ಯವಾಗಲು ಕಾರಣ 1857 ದಂಗೆಯ ಪರಿಣಾಮ. ಬ್ರಿಟಿಷ್ ಚರಿತ್ರಕಾರರು ಭಾರತೀಯ ಎಲ್ಲ ಹೋರಾಟಗಾರರನ್ನು ಏನೆಂದು ಬಿಂಬಿಸಿದರು? ಬಂಡಾಯ ಅಥವಾ ದಂಗೆ. 1857 ದಂಗೆಯ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ಕರೆದವರು ವಿನಾಯಕ ದಾಮೋದರ ಸಾವರ್ಕರ್. 1857 ಸಮಯದಲ್ಲಿ ಭಾರತ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಆದವನು ಲಾರ್ಡ್ ಕ್ಯಾನಿಂಗ್. ಬಿಹಾರದ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದವರು ಕುಂವರ್ ಸಿಂಗ್. ಕಾನ್ಪುರ ದಂಗೆಯನ್ನು ಮುನ್ನಡೆಸಿದವರು ನಾನಾ ಸಾಹೇಬ್. ಸಿಪಾಯಿ ದಂಗೆಗೆ ಮೂಲ ಕಾರಣವಾದ ವ್ಯಕ್ತಿ ಮಂಗಲ ಪಾಂಡೆ. ಲಕ್ನೋ ದಂಗೆಯನ್ನು ಮುನ್ನಡೆಸಿದವರು ಬೇಗಂ ಹಜರತ್ ಮಹಲ್. ದೆಹಲಿಯಲ್ಲಿ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದವರು ಬಕ್ತ ಖಾನ್. 1857 ದಂಗೆಗೆ ಕಾರಣ ಎನ್ಫೀಲ್ಡ್ ಬಂದೂಕುಗಳಿಗೆ ದನದ ಅಥವಾ ಹಂದಿಕೊಬ್ಬನ ಸವರಿದ್ದರಿಂದ. ಬಾರೂತ್ನಲ್ಲಿ
ಸಿಪಾಯಿ ದಂಗೆಯ ನಾಯಕತ್ವವನ್ನು ಮುನ್ನಡೆಸಿದವರು ಶಾ ಮಲ್. ಝಾನ್ಸಿಯಲ್ಲಿ ಸಿಪಾಯಿ ದಂಗೆ ಮುನ್ನಡೆಸಿದವರು ಲಕ್ಷ್ಮೀಬಾಯಿ. ಭಾರತ ರಾಷ್ಟ್ರೀಯ ಚಳವಳಿಯ ಮೊದಲ ಪುಟ್ ಘಟ್ಟ ಸೀಮಿತ ಸ್ವಾತಂತ್ರ್ಯ ಗಳಿಸುವುದು. INA ದಿಂದ ಸ್ಥಾಪಿಸಲ್ಪಟ್ಟ ಸ್ವತಂತ್ರ ಭಾರತದ ತಾತ್ಕಾಲಿಕ ರಾಷ್ಟ್ರಗೀತೆ ಸಬ್ ಸುಖ್ ಜೈನ್. 1857ರ ದಂಗೆಯ ಮೊದಲ ಸ್ವತಂತ್ರ ಸಂಗ್ರಾಮವೆಂದು ತಿರಸ್ಕರಿಸಿದವರು RC ಮುಜುಮ್ದಾರ್. ಬಂಗಾಳದ 24 ಪರಗಣಗಳನ್ನು ಬ್ರಿಟಿಷರಿಗೆ ನೀಡಿದವರು ಮೀರ್ ಜಾಫರ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.